ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಟೀಮ್ನ ಶೋಧ ಕಾರ್ಯಾಚರಣೆ ಆಲ್ಮೋಸ್ಟ್ 1.5 ಗಂಟೆ ಆಯಿತು ಸ್ಟಾರ್ಟ್ ಆಗಿ ಇನ್ನೂ ಮುಂದುವರಿತಾ ಇದೆ. ಚಿನ್ನಯ್ಯ ವಾಸ್ತವ್ಯ ಹೂಡಿದ್ದ ಕೋಣೆ ಹಾಗೂ ಸುತ್ತಮುತ್ತ ಇದ್ದಂತಹ ರೂಮನ್ನ ಯಾವ ರೂಮನ್ನ ಕೂಡ ಬಿಡದೆ ಶೋಧವನ್ನ ಇಂಚಿಂಚು ಜಾಗವನ್ನ ಕೂಡ ಜಾಲಾಡ್ತಾ ಇದ್ದಾರೆ. ಎಲ್ಲಿ ಬೇಕಾದರೂ ಯಾವ ಸಾಕ್ಷಿಗಳ ಸೃಷ್ಟಿ ಬಗ್ಗೆ ಕೂಡ ಮಾಹಿತಿ ಸಿಗಬಹುದು. ಸೊ ಮೇನ್ ಫೋಕಸ್ ಇದ್ದಿದ್ದು ಈತ ವಾಸ ಮಾಡ್ತಾ ಇದ್ದಂತಹ ಜಾಗ. ಯಾಕಂದ್ರೆ SIT ಮುಂದೆ ಗೋಳಾಡ್ಬಿಟ್ಟಿದ್ದಾನೆ ಆತ ಅಂತ ಹೇಳ್ತಾ ಇದ್ವಿ. ಸಾಕ್ಬೇಕಾಗಿ ಹೋಗಿರುತ್ತೆ ಆತನಿಗೆ. ಇವ್ರ ವರ್ತನೆಗಳು ಕೂಡ ಬೇಸತ್ತಿರುತ್ತೆ. ಸೊ ಅವನು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸ್ ಕ್ರೂಷಿಯಲ್ ಇರುತ್ತೆ. ಕ್ರೂಷಿಯಲ್ ಸ್ಟೇಟ್ಮೆಂಟ್ ಅನ್ನು ಆಧರಿಸಿ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಇದು ಕೇವಲ ಮನೆಗೆ ಸೀಮಿತವಾಗುತ್ತಾ ಶೋಧ ಕಾರ್ಯ ಅಥವಾ ಇಡೀ ತೋಟದ ಮನೆಗಳನ್ನ ಆವರಿಸುತ್ತಾ, ಎಕರೆಗಟ್ಟಲೆ ಜಾಗವನ್ನ ಆವರಿಸುತ್ತಾ ಅನ್ನೋದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ ನಮಗೆ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಈಗ ಕೇವಲ ಮನೆಯನ್ನ ಕೇಂದ್ರೀಕರಿಸ್ಕೊಂಡು ಮಾತ್ರ ಸರ್ಚ್ ನಡೆಯುತ್ತಾ ಅಥವಾ ಎಕರೆಗಟ್ಟಲೆ ಜಾಗ ಇದೆ, ಅಲ್ಲಿ ಸಣ್ಣದಾಗಿ ಶೆಡ್ ರೀತಿ ಇದೆ ಕೆಲವು ಕಡೆಗಳಲ್ಲಿ, ಕೆಲವು ಕಡೆ ಮಿನಿ ಫಾರ್ಮ್ ಹೌಸ್ ರೀತಿ ಜಾಗಗಳಿದಾವೆ, ಅಲ್ಲೂ ಕೂಡ ಈ ಸರ್ಚ್ ಆಪರೇಷನ್ ಎಕ್ಸ್ಟೆಂಡ್ ಆಗುತ್ತಾ? ಈಗ ಆರಂಭದಲ್ಲಿ ಈ ಮನೆಯ ಒಳಭಾಗದಲ್ಲಿ ವಿಚಾರಣೆಗಳು, ಶೋಧ ಕಾರ್ಯಗಳು ಮುಂದುವರೆದಿರುವಂಥದ್ದು. ಆರೋಪಿಯನ್ನ ಸ್ವತಃ ಕರ್ಕೊಂಡು ಹೋಗಿರುವಂಥ SIT ಅಧಿಕಾರಿಗಳು ಪ್ರತಿ ಆತ ವಾಸ್ತವಾಗಿರುವಂಥ ಕೋಣೆ ಏನಿದೆ ಆ ಕೋಣೆಯಲ್ಲಿ ಎಲ್ಲ ಕೆಲಸಗಳನ್ನು ಈಗ ಶೋಧ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಸದ್ಯದಲ್ಲಿ ಆತನ ಮೊಬೈಲನ್ನು ವಶಪಡಿಸ್ಕೊಂಡಿದ್ದಾರೆ. ಆತ ಎಲ್ಲಿ ಇಟ್ಟಿದ್ದ ಅನ್ನುವಂಥದ್ದು ಆತನಿಗೆ ಗೊತ್ತಿರಲಿಲ್ಲ, ಆದರೆ ತಿಮರೋಡಿಯ ಜೊತೆ ಇತ್ತು ಅನ್ನುವಂಥದ್ದು ಗೊತ್ತಿತ್ತು. ಹಾಗಾಗಿ ಅದನ್ನು ವಶಕ್ಕೆ ಪಡೆಯುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನು ಮುಂದುವರೆದು ಮನೆಯ ಸುತ್ತಮುತ್ತದಲ್ಲೂ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಮನೆಯ ಸುತ್ತಮುತ್ತ ಆತ ಆರೋಪಿ ಓಡಾಡಿರುವಂಥದ್ದು, ಜೊತೆಗೆ ಏನಾದರೂ ಅಲ್ಲಿ ಕ್ಲೂ ಸಿಗುತ್ತಾ ಅನ್ನುವಂಥ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಲ್ಲೂ ಓಡಾಟಗಳನ್ನು ಮಾಡಿರುವಂಥದ್ದು. ಇನ್ನೂ ಮುಂದುವರೆದು ಇಡೀ ತೋಟದಲ್ಲೂ ಶೋಧ ಕಾರ್ಯವನ್ನು ಮುಂದುವರಿಸುವಂಥ ಸಾಧ್ಯತೆ ಇದೆ. ಅದೇ ಕಾರಣಕ್ಕಾಗಿ ಮಾಧ್ಯಮದವರಿಗೆ ಯಾರಿಗೂ ಸುಮಾರು ತೋಟಕ್ಕಿಂತಲೂ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ನಿಲ್ಲಿಸಿರುವಂಥದ್ದು, ಅಲ್ಲಿಗೆ ಯಾವುದೇ ರೀತಿಯಾದಂಥ ಪ್ರವೇಶವನ್ನು ಕಲ್ಪಿಸದೇ ಇರುವಂಥದ್ದು. ಹಾಗಾಗಿ ಇವತ್ತು ತೋಟದ ಸಂಪೂರ್ಣ ಸುತ್ತ ಭಾಗದಲ್ಲೂ ಈ ಒಂದು ಶೋಧ ಕಾರ್ಯವನ್ನು ಮಾಡುವಂಥ ಸಾಧ್ಯತೆಗಳಿದೆ. ಜೊತೆಗೆ ಇನ್ನೊಂದು ನಿರ್ಮಾಣ ಹಂತದಲ್ಲಿರುವಂಥ ಮನೆ ಇದೆ ಈ ತಿಮರೋಡಿಯದ್ದು, ಅದೇ ಈಗ ವಾಸ್ತವ್ಯ ಇರುವಂಥ ಮನೆಯ ಕೆಳಭಾಗದಲ್ಲಿ. ಅಲ್ಲೂ ಕೆಲವೊಂದು ಸಂದರ್ಭದಲ್ಲಿ ರಾತ್ರಿ ವೇಳೆ ಅಲ್ಲಿ ಸೇರ್ತಾ ಇದ್ರು ಅನ್ನುವಂಥದ್ದು SIT ಅಧಿಕಾರಿಗಳಿಗೆ ಸಿಕ್ಕಿರುವಂಥ ಮಾಹಿತಿ. ಈಗ ಅಲ್ಲೂ ಹೋಗಿ ಮುಂದಿನ ಕ್ಷಣದಲ್ಲಿ ಈಗ ಮತ್ತೆ ವಿಚಾರಣೆಯನ್ನ ಅಲ್ಲಿ ಶೋಧವನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಈಗಾಗಲೇ ಸುಮಾರು 1.5 ಗಂಟೆಗಳ ಕಾಲ ಕಳೆದೋಗಿದೆ ಅಲ್ಲಿ ಶೋಧ ಕಾರ್ಯವನ್ನ ಮಾಡಿರುವಂತದ್ದು. ಇನ್ನೂ ಒಂದಷ್ಟು ಗಂಟೆಗಳ ಕಾಲ ಅಲ್ಲಿ ಆ ತಿಮರೋಡಿಯ ಮನೆ ಜೊತೆಗೆ ತೋಟ ಜೊತೆಗೆ ಹೊಸ ನಿರ್ಮಾಣ ಆಗ್ತಿರುವಂತಹ ಮನೆಯ ಕಟ್ಟಡ ಏನಿದೆ ಅಲ್ಲೆಲ್ಲವೂ ಶೋಧ ಕಾರ್ಯವನ್ನ ಮಾಡಿಸುವಂತ ಕೆಲಸವನ್ನ SIT ಅಧಿಕಾರಿಗಳು ಮತ್ತೆ ಮುಂದುವರಿಸ್ತಾರೆ. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕ್ಪಾಲ್. ಈ CCTV ಹಾರ್ಡ್ ಡ್ರೈವ್ಗಳನ್ನು ವಶಕ್ಕೆ ಪಡೆಯೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ನಾವು ಹೇಳ್ತಾ ಇದ್ವಿ ನಿಮಗೆ, ಎರಡೆರಡು ಕಡೆಯ ಮನೆಯ CCTV ಹಾರ್ಡ್ ಡ್ರೈವ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತ. ಅದರಲ್ಲಿ ಒಂದು ಟವರ್ ಡಂಪ್ನ ಮೂಲಕ ಲೊಕೇಶನ್ ಗೊತ್ತಾಗುತ್ತೆ, ಅಕ್ಯೂಸ್ಗೆ ಶೆಲ್ಟರ್ ಕೊಟ್ಟ ವ್ಯಕ್ತಿಗಳು ಯಾರ್ಯಾರು ಅಂತ. ಇನ್ನೊಂದು CCTV ಫುಟೇಜಸ್ಗಳ ಮೂಲಕ ಕೂಡ ಷಡ್ಯಂತ್ರ ನಡೆದಾಗ ಇವ್ರು ಇಲ್ಲಿದ್ರು ಅಂತ ಹೇಳೋದು ಗೊತ್ತಾಗುತ್ತೆ. ಯಾಕಂದರೆ ಮುಂದೆ ಪ್ರಾಸಿಕ್ಯೂಷನ್ನ ಹಂತದಲ್ಲಿ ನಾವು ಇರಲೇ ಇರಲಿಲ್ಲ, ಅವ್ನು ಬಂದೇ ಇರಲಿಲ್ಲ ಅಂತ ವಾದಿಸ್ಬೋದು. ಹೀಗಾಗಿ ಟೆಕ್ನಿಕಲಿ ಸ್ಟ್ರಾಂಗ್ ಆಗ್ತಾ ಇದ್ದಾರೆ SIT ಟೀಮ್.